ಹಿಂದುಳಿದವರಿಗೆ, ಕಡಿಮೆ ಜನಾಂಗದವರಿಗೆ ಎಲ್ಲರೂ ಕೂಡ ಸಮಾಜಕ್ಕೆ ಸರ್ವರಿಗೂ ಸಮಪಾಡು ಸಮಪಾಲುವ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಯಾವುದೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಕಾರ್ಯಕ್ರಮಗಳನ್ನ ಯಾವಾಗಲೂ ಕೂಡ ಅಧಿಕಾರದಿಂದ ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಬಹಳ ಮಂದಿ ನಮ್ಮ ಗಮನವರು ಮಾತಿರೋದು, ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅಂತ ಏನಂತಂದ್ರೆ ಹಿಂದಿನಲ್ಲೂ ಇತಿಹಾಸ ತಿಳ್ಕೊಳ್ಳಿ. ನಿಮ್ಮಲ್ಲಿ ನಾಯಕತ್ವ ಕೊಡಬೇಕು, ಕೊಡದಿಂದ ಬಂದಂತ ವೀರ ಯೋಧರಿಗೆ ಅನೇಕರಿಗೆ ಭೂಮಿ ಕೊಟ್ಟಂತ ಇತಿಹಾಸ ಇರ್ಬೋದು. ಇವೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೊಟ್ಟಿದ್ದೇವೆ. ರಾಜ್ಯಸಭಾ ಬೆಂಬಲ ಮಾಡಿದ್ದು ವಿಶ್ವಾಸ ಇದ್ದಂತ ಸಂದರ್ಭದಲ್ಲಿ 3 ಜನ ಮಂತ್ರಿ ಮಾಡಿದ್ದು, 3 ಜನ MLC ಮಾಡಿದ್ದು, ಇವತ್ತು ಮಾಡಿ ಸಂದರ್ಭದಲ್ಲೇ ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಗುರುಸಿ ರಾಜಕೀಯ ನಿಮ್ಮ ಧ್ವನಿಯಾಗಿ ಇರಬೇಕು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ದೇವರು ವರನ್ನು ಕೊಡಲಿಲ್ಲ, ಶಾಪನ್ನು ಕೊಡಲಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ನನಗೆ ಕಾಂಗ್ರೆಸ್ ಸರ್ಕಾರ ಸಿಕ್ಕಂತ ಅವಕಾಶದಲ್ಲಿ ಕೈ ಮುಂದೆ ತುಂಬಿ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಸಂಪೂರ್ಣ ತೀರ್ಮಾನ ಮಾಡಿ ನಿಮಗೆ ಸಹಾಯ ಮಾಡಿದೆ. ಪಂಗಣ್ಣವರು ಮಾತು ನಿಮಗೆ ಅರ್ಥ ಆಯ್ತು ಗೊತ್ತಾಗಿಲ್ಲ. ನಾನು ಯಾವ್ದಾದ್ರು ಸ್ಕೂಲ್ ಮುಂದೆ ಭಾಷಣ ಮಾಡುವಾಗ ಹೇಳ್ತೀನಿ, ಇಫ್ ಯು ಪರ್ಮಿಟ್ ದಿ ರೂಟ್ ಯು ನಾಟ್ ಗೆಟ್ ದಿ ರೂಟ್ ಅಂತ. ಅಂದ್ರೆ ಉಪಕಾರ ಸ್ಮರಣೆ ಇರಬೇಕು ಅಂತ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳ ಸೈನ್ಯ ಪಕ್ಷದ ಅಧ್ಯಕ್ಷರಾಗಿ ನಾನು ಮಾತು ಹೇಳ್ತೀನಿ. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ಗುರುಸ್ಕೊಂಡು ನಮ್ಮ ಕೈಯನ್ನು ಬಲಪಡಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಇಲ್ಲಿಗೆ ಮುಗಿರೋದಿಲ್ಲ, ನಮ್ಮೊಂದು ಇತಿಹಾಸ ಒಂದು ಪಕ್ಷದ ಯಾವಾಗಲೂ ಕೂಡ ನಮ್ಮ ಹಿರಿಯ. ಹೇಗೆ ಧರ್ಮ ಒಂದೇ, ಅದು ಸನಾತನ ಧರ್ಮ, ಇನ್ಯಾವುದು ಧರ್ಮ ಅಲ್ಲ. ಅವೆಲ್ಲ ಗುಂಪು, ದುಷ್ಟರ ಗುಂಪುಗಳು ಅಷ್ಟೇ. ಈ ಧರ್ಮದಲ್ಲಿ ಯಾರಿಗೆ ಸರಿ ಬಂದಿಲ್ವೋ, ಕಾಣ್ತಾ ಇಲ್ವೋ, ಇಲ್ಲಿ ಏನು ನಿಯಮಗಳಿದೆ ಅದೆಲ್ಲ ಯಾರಿಗೆ ಸರಿ ಬರ್ತಾ ಇಲ್ವೋ ಅವರೆಲ್ಲ ಸೇರಿ ಒಂದು ಗುಂಪು ಮಾಡ್ಕೊಳ್ತೀವಿ. ಅವ್ರು ಯಾರೇ ಇರಲಿ ಆ ಗುಂಪಿನವರನ್ನು ಸರ್ವನಾಶ ಆಗಬೇಕು ಅವರು. ಇದನ್ನು ನಾನು ಹೇಳ್ತಾ ಇದ್ದೀನಿ, ಹೇಳಿದಾ? ಇವತ್ತೇನು ಬರ್ತಾ ಇದೆಯಲ್ಲ ಆ ಬಾನಿಗಳು, ಈ ಬಾನಿಗಳು, ಲೈಂಚರು, ಇನ್ಯಾರೇ ಯಾವುದ್ಯಾವುದೋ ಗುಂಪುಗಳು, ಅವರು ಕ್ರಿಶ್ಚಿಯನ್ ಗುಂಪು ಇರ್ಬೋದು, ಮುಸ್ಲಿಂ ಗುಂಪು ಇರ್ಬೋದು, ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ, ಒಬ್ಬೊಬ್ಬರು ಕಟ್ಗೆ ಹಿಡ್ಕೊಂಡು ತಯಾರಾಗಿ, ಏನೂ ತೊಂದರೆ ಇಲ್ಲ. ಈಗಿನ ವರ್ತಮಾನದಲ್ಲಿ ಏನೇನು ಆಯುಧ ಇದೆ ಅದನ್ನೇ ಹಿಡಿದು ತಯಾರಾಗಿ, ಏನು ಪ್ರಶ್ನೆನೇ ಬರಲ್ಲ. ಅಲ್ಲಿ ದುಷ್ಟರನ್ನು ದೂರ ಮಾಡಲಿಕ್ಕೇ, ದುಷ್ಟರನ್ನು ನಾಶ ಮಾಡಲಿಕ್ಕೇ ಹಿಂದೂ ಧರ್ಮ ಇರೋದು. ದುಷ್ಟತಂ ಹಿನೋತಿ ಇದು ಹಿಂದೂ ಧರ್ಮದ ಹಿಂದೂಗಳು ಅಂತಂದ್ರೆ ಈ ಥರ ದುಷ್ಟರನ್ನ ಯಾವುದೇ ಕರುಣೆಯಿಂದ ಕೊಚ್ಚಿ ಹಾಕಿ ಪ್ರಶ್ನೆ ಇಲ್ಲ. ಖಂಡಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ನಮ್ಮ ಧರ್ಮಕ್ಕೆ ಸಂಕಟ ತರುವವರು, ಕಂಟಕರು. ನಮ್ಮ ದೇಶ ಧರ್ಮವನ್ನು ಗೌರವವಾಗಿ ಇರ್ಲಿಕ್ಕೆ ಬಿಡಲ್ಲ, ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಇವರನ್ನು ಕಂಡಲ್ಲೇ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಏನು ದಯೆ ಬೇಡ. ಹಿಂದಿನವರು ಮಹಾನ್ ನಾಯಕರುಗಳು ದಯೆ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು. ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ಯಾಕಂದ್ರೆ ಸಾಗು ಬಹಳ ಆಗೋಯ್ತು, ಇದು ಅತಿ ಆಗೋಯ್ತು. ಅರ್ಥ ಆಯ್ತಾ? ಇದು ಮುಗಿದು ಹೋಗ್ಬಿಡ್ಬೇಕು. ಇನ್ನು ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ. ಹೇಳಿತಾ? ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮದ ಸಮಾಜಕ್ಕೆ ಒಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು, ಅದು ಅವಶ್ಯಕತೆ ಇಲ್ಲ. ನಾವೇ ಪ್ರತಿಯೊಬ್ಬರು ಒಬ್ಬೊಬ್ಬರು ಶಿವಾಜಿಯಾಗಿ ಹೊರಗಡೆ ಬನ್ನಿ. ಇದು ನನ್ನ ಉದ್ದೇಶ ಇರೋದು. ಯಾಕಂದರೆ ಇವರು ನಮ್ಮಷ್ಟಕ್ಕೆ ನಾವು ಸಾಧನೆ, ನಮ್ಮ ಭಕ್ತಿ ಪರಂಪರೆ, ಭಗವತ್ ಚಿಂತನೆ ಇದನ್ನು ನಾವು ಮಾಡ್ತಾ ಇದ್ದಾರೆ. ಇವರು ವಿನಾಕಾರಣ ಬರ್ತಾರಲ್ವಾ, ಇವರೇ ದೈತ್ಯರು, ಇವರೇ ದುಷ್ಟರು, ಇವರೇ ರಾಕ್ಷಸರು. ತಿಳಿತಾ? ಹಿಂದೆ ಋಷಿಮುನಿಗಳು ಹೋಮಹವನನ್ನು ಮಾಡ್ತಾ ಇದ್ದಾಗ ಜಗತ್ ಕಲ್ಯಾಣಕ್ಕಾಗಿ ಮೂಳೆಗಳನ್ನು ತಂದು ಹಾಕೋದು, ಇನ್ಯಾವುದನ್ನು ಅಭದ್ರವನ್ನು ತಂದು ಹಾಕೋದು, ಅಡ್ಡಿ ಮಾಡೋದು ಮಾಡ್ತಾ ಇದ್ರಲ್ಲ. ಈ ದುಷ್ಟರು ಅವರೇನೆ, ಬೇರೆ ಯಾರು ಅಲ್ಲ, ಬೇರೆ ರೂಪದಲ್ಲಿ ಬಂದಿದ್ದಾರೆ. ಒಬ್ಬರನ್ನು ಬಿಡಬೇಡಿ. ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ, ಒಬ್ಬರು ಉಳಿಬಾರ್ದು. ಸನಾತನ ಧರ್ಮವೇ ಧರ್ಮ, ಇನ್ಯಾವುದು ಧರ್ಮವೇ ಅಲ್ಲ. ಈ ಗುಂಪುಗಳನ್ನು ಸರ್ವನಾಶ ಮಾಡಿ ಒಬ್ಬೊಬ್ಬರು ಸಾವಿರ ಜನರನ್ನು ಹೊಡೆದಾಕಿ ಏನು ಪಾಪ ಬರಲ್ಲ. ತಿಳಿತಾ?
ಇದು ವಾಸ್ತವ್ಯ ಈ ಥರ ಇರಬೇಕು. ಹಿಂದೂಗಳು ಅಂದ್ರೆ ಅವರು. ನಾವು ಯಾವ ದುಷ್ಟಕರ್ಮವನ್ನು ಮಾಡ್ಲಿಕ್ಕೆ ಹೋಗಲ್ಲ, ಆದರೆ ದುಷ್ಟತ್ವವನ್ನು ಸಹಿಸಬೇಕು ಅಂತ ಕೂಡ ನಾವು ಎಲ್ಲೂ ಹೇಳಿಲ್ಲ. ಅವರಿಗೆ ಕ್ಷಮೆ ಇಲ್ಲ. ಯಾಕಂದ್ರೆ ನಮ್ಮ ದೇವತೆಗಳನ್ನು ನಾವು ಏನು ಪೂಜೆ ಮಾಡ್ತೀವಿ, ಪ್ರತಿಯೊಬ್ಬ ದೇವತೆಗಳ ಕೈಯಲ್ಲಿ ನೋಡಿ ಶಸ್ತ್ರಗಳು ಇದ್ದೇ ಇರುತ್ತವೆ. ಯಾಕಂದ್ರೆ ಇವರು ನಮ್ಮನ್ನ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ವೇ? ವರ್ತಮಾನದಲ್ಲಿ ಆ ಥರ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಇಂದಿನ ಸಾಧು ಪುರುಷರು ಕೆಲವೆಲ್ಲ ದಯೆಯಿಂದ ಹೋಗ್ಲಿ ಬಿಡಿ ಅಂತ ಹೇಳಿದ್ರು. ಅದರ ಇದೇ ಅರ್ಥ ಏನಾಗ್ತಾ ಇದೆ ಈಗ? ಅದರ ಪರಿಣಾಮ ಏನಾಗ್ತಾ ಇದೆ? ಒಂದೊಂದು ದೇಶದಲ್ಲಿ ಸಾತ್ವಿಕರನ್ನು ಉಳಿಲಿಕ್ಕೆ ಬಿಡ್ತಾ ಇಲ್ಲ. ಇವರು ಮಾಡಿದ್ದೇ ಮಾಟ ಆಗೋಯ್ತಲ್ಲ. ಎಲ್ಲಿವರೆಗೆ ಇದು ಸಹನೆ? ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಹೇಳಿದ್ದಾನೆ, ನಾನು ಆಗಾಗ ಬರ್ತಾ ಇದ್ದೀನಿ. ಏನಕ್ಕೆ? ಧರ್ಮ ರಕ್ಷಣೆಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ. ದುಷ್ಕೃತವನ್ನ ವಿನಾಶ ಮಾಡಲಿಕ್ಕೆ ನಾನು ಬರ್ತಾ ಇರೋದು ಸ್ಪಷ್ಟವಾಗಿ ಭಗವಂತ ಹೇಳ್ದ. ಇನ್ನೊಂದು ಕಡೆಗೆ ಏನು ಹೇಳ್ದ? ಪರಿತ್ರಾಣಾಯ ಸಾಧೂನಾಂ. ಸಾಧು ಸಜ್ಜನರು ಅಂದ್ರೆ ಕೇವಲ ತಪಸ್ಸು ಹಿಮಾಲಯದಲ್ಲಿರುವ ಮಾತ್ರ ಸಾಧು ಸಜ್ಜನರಲ್ಲ, ಏನು ಸಾತ್ವಿಕ ಭಾವನೆ ಉಳ್ಳವರಿರ್ತಾರೆ ಅವರು ಕೂಡ ಸಾಧುಗಳೇ. ಅವರನ್ನು ರಕ್ಷಣೆ ಮಾಡಲಿಕ್ಕೆ, ಅವರ ಸಂಸಾರವನ್ನು ರಕ್ಷಣೆ ಮಾಡಲಿಕ್ಕೆ, ಈ ಸಂಕಟದಿಂದ ಪಾರು ಮಾಡಲಿಕ್ಕೆ ಭಗವಂತನ ಅವತಾರ. ಆ ಭಗವಂತನೇ ಹೇಳಿದ್ದು, ನಾನು ಸಾಧು ರೂಪದಲ್ಲೂ ಕೂಡ ಬರ್ತೀನಿ. ನನ್ನ ವಿಭೂತಿ ಅದೊಂದು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅವನೇ ನಾನು, ಅಲ್ಲೇ ನಾನಿದ್ದೀನಿ. ನಾನೇನು ಆಜ್ಞೆ ಮಾಡ್ತಾ ಇದ್ದೀನಿ, ಕರೆ ಕೊಡ್ತಾ ಇದ್ದೀನಿ, ಅದನ್ನು ನೀವು ಪಾಲನೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾರಾಯಣ ನಾರಾಯಣ ನಾರಾಯಣ. ಸಹನಾವೋದೋ ಸಹನೋ ಭುನಕ್ತೋ ಸಹ ವೀರ್ಯಂಕರ ಭಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹಿ. ಓಂ ಶಾಂತಿ ಶಾಂತಿ ಶಾಂತಿ.